ರೀಸೆಂಟ್ ಆಗಿ ಕಾಂತಾರ ಚಾಪ್ಟರ್ 1 ಟ್ರೈಲರ್ ನ ರಿಲೀಸ್ ಮಾಡಿದ್ದಾರೆ. ತುಂಬಾ ಸಖತ್ತಾಗಿದೆ ಟ್ರೈಲರ್ ಅಂತೂ. ಎಲ್ಲಾ ಲ್ಯಾಂಗ್ವೇಜ್ ಸೇರಿ 150 ಮಿಲಿಯನ್ ವ್ಯೂಸ್ ಕ್ರಾಸ್ ಆಗಿದೆ. ಮೂವಿ ಬಂದು ಅಕ್ಟೋಬರ್ 2ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನ 1 ತಿಂಗಳು ಮುಂಚೆ ಬಿಟ್ಟಿದ್ರೆ ಇನ್ನೂ ಜಾಸ್ತಿ ಜನಕ್ಕೆ ಇದು ರೀಚ್ ಆಗ್ತಾ ಇತ್ತು. ಹೊಸದಾಗಿ ಅಕ್ಟೋಬರ್ 2ನೇ ತಾರೀಕೇನೆ 2-3 ಮೂವಿಗಳು ರಿಲೀಸ್ ಆಗ್ತಾ ಇದೆ. ತಮಿಳಲ್ಲಿ ಧನುಷ್ ಅವರು ಮಾಡಿರೋಂತ ಮೂವಿ ಇಡ್ಲಿ ಕಡಾಯಿ ಒಂದು, ಹಿಂದಿಲಿ ವರುಣ್ ಧವನ್ ಅವರು ಆಕ್ಟ್ ಮಾಡಿರೋಂತ ಸನ್ನಿ ಸಂಸ್ಕಾರಿಕಿ ತುಳಸಿ ಕುಮಾರಿ ಅಂತ ಇದೆ. ಏನೇನ್ ಮೂವಿಗಳ ಹೆಸರು ಏನಿದು. ಕಾಂತಾರ ಗ್ರ್ಯಾಂಡ್ ವೆಲ್ಕಮ್ ಪಡಿತಾ ಇದೆ ಆಲ್ ಓವರ್ ಇಂಡಿಯಾ. ಕಾಮಿಡಿ ಎಂಟರ್ಟೈನ್ಮೆಂಟ್ ಅನ್ಕೊಂಡು 2-3 ಮೂವಿಗಳು ರಿಲೀಸ್ ಆಗ್ತಾ ಇದೆ ಅಕ್ಟೋಬರ್ 1-2ಕ್ಕೆ. ಆ ಮೂವಿಗಳನ್ನ ಯಾರು ನೋಡ್ತಾರೋ ಅವಕ್ಕೆ ಯಾರು ಥಿಯೇಟರ್ ಕೊಡ್ತಾರೋ ಆ ಮೂವಿಗಳಿಗೆ ದುಡ್ಡು ಹಾಕಿರೋರ್ ಗತಿ ಅದೋ ಗತಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಟೋಟಲ್ ಆಗಿ 10-12 ಮೂವಿಗಳು ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದಾವೆ. ಇದ್ರ ಮಧ್ಯೆ ಕಾಂತಾರ ಯಾವ ತರ ಆಡುತ್ತೆ ಅಂತ ಕಾದು ನೋಡಬೇಕು. ಅದಷ್ಟೇ ಅಲ್ಲದೆ ಮೇಯ್ನ್ ಕಾಂಪಿಟೇಷನ್ ಕೊಡೋಂಥ ಮೂವಿ ಇನ್ನೊಂದು ಬರ್ತಾ ಇದೆ, ಇವತ್ತಿಂದಾನೇ ರಿಲೀಸ್ ಆಗ್ತಾ ಇದೆ. ಅದನ್ನು ಕೂಡ ಅದು ಬೇರೆ ಯಾವುದಲ್ಲ, ಪವನ್ ಕಲ್ಯಾಣ್ ಅವ್ರದ್ದು ಓಜಿ ಮೂವಿ. ಸ್ವಲ್ಪ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು. ಆದರೆ ಕಾಂತಾರ ಮೂವಿ ಚೆನ್ನಾಗಿತ್ತು, ಅದ್ರ ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ ಜನ ಎರಡನ್ನೂ ನೋಡೇ ನೋಡ್ತಾರೆ. ಪ್ಯಾನ್ ಇಂಡಿಯಾ ಮೂವಿಗಳು ರಿಲೀಸ್ ಮಾಡ್ತಾರಲ್ಲ, ಈ ಮೂವಿಗಳನ್ನ ಒಂದು ಸ್ವಲ್ಪ ಸ್ಪೆಸಿಫಿಕ್ ಡೇಟ್ಗಳನ್ನ ಚೂಸ್ ಮಾಡಿಕೊಂಡು ಆಮೇಲೆ ರಿಲೀಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಮಾರ್ಕೆಟಲ್ಲಿ ಯಾವುದೇ ಮೂವಿ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಪ್ಯಾನ್ ಇಂಡಿಯಾ ಮೂವಿ ಬಂದರೆ ಅದನ್ನೇ ಜನ ನೋಡ್ತಾರೆ ಜಾಸ್ತಿ. ಇಲ್ಲಾಂದರೆ ಈ ಥರ ಆಪ್ಷನ್ಗಳಿದ್ದಾಗ ಎಲ್ಲ ಮೂವಿನೂ ನೋಡ್ತಾರೆ. ಕಾಂತಾರ ಮೂವಿ ಮೇಕರ್ಸ್ ಈ ಮೂವಿನ ಜಾಸ್ತಿ ಪ್ರಮೋಟ್ ಮಾಡೋದೇನು ಕಾಣಿಸ್ತಾ ಇಲ್ಲ. ಓವರ್ ಕಾನ್ಫಿಡೆಂಟ್ ಇಟ್ಕೊಂಡು ಜನ ನೋಡೇ ನೋಡ್ತಾರೆ ಅಂತ ಏನಾದರೂ ಇದ್ದರೆ ಅದು ತುಂಬ ಪ್ರಾಬ್ಲಮ್ ಆಗ್ಬೋದು. ಎಷ್ಟಾಗುತ್ತಷ್ಟು ಜನಕ್ಕೆ ರೀಚ್ ಆಗೋ ಥರ ಮಾಡಬೇಕು. ಒರಿಜಿನಲ್ ಸ್ಟೋರಿ ಇಟ್ಕೊಂಡು ತುಂಬ ಕಷ್ಟಪಟ್ಟು ಈ ಮೂವಿನ ಮಾಡಿದಾರಂತೆ. ಅದರಲ್ಲೂ ಈ ಮೂವಿ ಮಾಡಬೇಕಾದ್ರೆ 3 ಪ್ರಾಣಗಳು ಹೋಗಿದ್ದಂತೆ. ರಿಷಬ್ ಶೆಟ್ಟಿ ಅವರೇ ಹೇಳ್ತಾ ಇದ್ದಾರೆ 5-6 ಸಲ ಅವರೇ ಸಾಯವರೇ ಬದುಕಿದಾರಂತೆ. ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು 4 ಸಲ 5 ಸಲ ನಾನು ಹೋಗಿ ಬಿಡ್ತಾ ಇದ್ದೆ. ಇವ್ರಿಗೊಂದು ಒಳ್ಳೆ ಓಪನಿಂಗ್ ಸಿಗಲಿ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇನ್ನೂ ಒಂದು ಸ್ವಲ್ಪ ಮೇಲೆ ಹೋಗಲಿ. ಇನ್ನು ಮೂವಿ ಟಿಕೆಟ್ ಪ್ರೈಸ್ ಬಂದು 200 ರೂಪಾಯಿ ಇಡಬೇಕು ಅಂತ ಎಲ್ಲ ಕಡೆಯಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. 200 ರೂಪಾಯಿನೇ ಅಂತ ಕನ್ಫರ್ಮ್ ಆಗಿಲ್ಲ ಇನ್ನು ಎಷ್ಟು ಅಂತ. ನನ್ನ ಪ್ರಕಾರ ಹೇಳೋದಾದ್ರೆ ಮೂವಿ ಟಿಕೆಟ್ನ 200 ರೂಪಾಯಿ ಒಳಗಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದ್ರೆ ಬಡವರು ಶ್ರೀಮಂತರು ಎಲ್ಲ ವರ್ಗದವರು ಈ ಮೂವಿನ ನೋಡಿ ಖುಷಿ ಪಡ್ತಾರೆ. ಎಲ್ಲರಿಗೂ ರೀಚ್ ಔಟ್ ಆಗಬೇಕು. 200 ರೂಪಾಯಿ ಒಳಗಡೆ ಮಾಡಿದ್ರೆ ಏನು ತೊಂದರೆ ಇಲ್ಲ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈ ಮೂವಿ ಬಜೆಟ್ ಏನಿದೆಯಲ್ಲ ಇದು ಆಲ್ರೆಡಿ ಈ ಮೂವಿ ಬಜೆಟ್ನ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದೆ. ಹೆಂಗಪ್ಪ ಅಂತಂದರೆ ಅಮೆಝಾನ್ OTTಯಲ್ಲಿ ಈ ಮೂವಿನ 125 ಕೋಟಿ ಕೊಟ್ಟು ಆಲ್ರೆಡಿ ಕೊಂಡ್ಕೊಂಡಿದ್ದಾರೆ. ಸೊ ಆದ್ರಿಂದ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡಿದ್ರೆ ಎಲ್ಲರಿಗೂ ರೀಚ್ ಔಟ್ ಆಗುತ್ತೆ. ಸ್ನೇಹಿತರೆ, ಮೈನ್ ಆಗಿ ಇನ್ನೊಂದು ಹೇಳೋದೇನಪ್ಪ ಅಂತಂದರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮೂವಿ ನೋಡೋಕ್ಕೆ ಹೋಗಬೇಡಿ. ಹಂಗೆ ಇರುತ್ತೆ ಹಿಂಗೆ ಇರುತ್ತೆ ಆಮೇಲೆ ನೀವು ಅನ್ಕೊಂಡಂಗೆ ಆ ಮೂವಿ ಇಲ್ಲ ಅಂತ ಡಿಸಪಾಯಿಂಟ್ ಆಗಬೇಡಿ. ಅದು ಹೆಂಗಿರುತ್ತೋ ಹಂಗೆ ನೋಡಿ. ತುಂಬಾ ದೊಡ್ಡ ದೊಡ್ಡ ಎಡಿಟರ್ಸ್ಗಳು ಮೇಕರ್ಸ್ಗಳು ಬಂದು ಈ ಮೂವಿನ ಮಾಡಿದಾರಂತೆ. ಐ ಹೋಪ್ ಈ ಮೂವಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಇನ್ನು ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನಿಸ್ತು, ಮತ್ತೆ ಆ ಟ್ರೈಲರ್ ಅಲ್ಲಿ ನಿಮ್ಗೆ ಯಾವ ಸೀನ್ ಇಷ್ಟ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗೆ ಇಷ್ಟ ಆಗಿರೋದು ಬಂದು ಈ ತರ ಒಂದು ಬೆಂಕಿದು ದೊಡ್ಡದು ಸೀನ್ ಇದೆಯಲ್ಲ, ಅದು ನನಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಜನ ಹೇಳ್ತಿದ್ದಾರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮೇಲೆ ಬಂದಿದೆ ಅಂತ. ಸೊ ಆ ಕ್ರೆಡಿಟ್ ಬಂದು ನಮ್ಮ ಪ್ರಶಾಂತ್ ನೀಲ್ ಸರ್ಗೆ, KGF 1 KGF 2 ತೆಗೆದಿರಲ್ಲ ಅವ್ರಿಗೆ ಮತ್ತೆ ಇವ್ರಿಗೆ ಸಲ್ಲುತ್ತೆ ಆ ಕ್ರೆಡಿಟು. ಇನ್ನೂ ತುಂಬ ಜನ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವಿ ಮಾಡಿರೋರು, ಅವ್ರಿಗೂ ಹೋಗುತ್ತೆ. ಆದರೆ ಮೇನ್ ಹ್ಯಾಂಡು ಇವ್ರದೇ. ಸ್ನೇಹಿತರು, ನನ್ನ ಚಾನಲ್ನ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ವಿಡಿಯೋನ ಲೈಕ್ ಮಾಡಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.